ಬದುಕು ಎಂದರೆ ನದಿಯಾಗಿ ಕೊನೆಯಿಲ್ಲದ ಪ್ರಯಾಣ. ಯಾವುದು ನಮ್ಮ ಜೊತೆ ಶಾಶ್ವತವಾಗಿ ಉಳಿಯೋಲ್ಲ, ಉಳಿಯೋದೊಂದೇ ಹೃದಯ ತಟ್ಟಿದ ನೆನಪುಗಳು. ಅಂಥ ಒಂದು ಹೃದಯ ತಟ್ಟಿದ ನೆನಪು ಈ ಒಂದು ಅದ್ಭುತವಾದ ಅನುಭವ ದಾವ್ಕಿ. ನಮಸ್ಕಾರ ಯೂಟ್ಯೂಬ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ಹೀಗೆ ನಿಮ್ಮ ಲವ್ ತೋರಿಸ್ತಾ ಇದ್ದಾರೆ ನಮ್ಮ ಯೂಟ್ಯೂಬ್ ಫ್ಲೈ ಚಾನಲ್ ಮೇಲೆ. ಸೊ ಈಗ ಈ ಒಂದು ಮೇಘಾಲಯದಲ್ಲಿ ನಾನು ಎಕ್ಸ್ಪ್ಲೋರ್ ಮಾಡೋಕೆ ಹೊರಟಿರುವಂಥ ಪ್ಲೇಸ್ ಬಂದ್ಬಿಟ್ಟು ದಾವ್ಕಿ ಅಂತೇಳಿ. ಸೊ ದಾವ್ಕಿ ಪ್ಲೇಸ್ ನಾನಿದ್ದಂಥ ಶಿಲಾಂಗಿಂದ ಆಲ್ಮೋಸ್ಟ್ ಒಂದು 2.5 hour ಜರ್ನಿ ಇದೆ. ನಾನು ಏನಕ್ಕೆ ಟೈಮ್ ಹೇಳ್ತಾ ಇದ್ದೀನಿ, ಏನಕ್ಕೆ ಡಿಸ್ಟೆನ್ಸ್ ಹೇಳ್ತಾ ಇಲ್ಲ ಅಂತಂದರೆ, ರೋಡು ಓಕೆ ಅಷ್ಟೊಂದು ಚೆನ್ನಾಗಿಲ್ಲ ಅಫ್ಕೋರ್ಸ್, ಯಾಕೆಂದರೆ ಬಾರ್ಡರ್ ಏರಿಯಾ. ಸ್ವಲ್ಪ ಈಗ ಇನ್ನೂ ಕನ್ಸ್ಟ್ರಕ್ಷನ್ಸ್ ಕೂಡ ಆಗ್ತಾ ಇದೆ. ನೀವು ನೋಡ್ತಾ ಇರ್ಬೋದು ಈಗ ನಾನು ಬಂದಿದ್ದ ರೋಡ್ ಹೇಗಿದೆ ಅಂತೇಳಿ. ಸೊ ಅದು ಬಿಟ್ಟು ತುಂಬಾ ಅಂದ್ರೆ ತುಂಬಾ ಅದ್ಭುತವಾದ ಸೀನರೀಸ್ ಇದೆ. ರೋಡಿನ ಕತೆ ಬಿಡಿ, ಸೀನರೀಸ್ ಮಾತ್ರ ಹೇಳ್ತೀನಲ್ಲ, ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಸೊ ಅಫ್ಕೋರ್ಸ್ ನೀವೇನಾದ್ರು ಮತ್ತೆ ಬರ್ತಾ ಇದೀರಾ, ಇಲ್ಲಿಗೆ ಟ್ರಾವೆಲಿಂಗ್ ಮಾಡ್ತಾ ಇದೀರಾ ಅಂದ್ರೆ ಮಾತ್ರ ಕ್ಯಾರಿ ಯುವರ್ ಓನ್ ಸ್ಟಫ್, ಎಸ್ಪೆಷಲಿ ಫುಡ್ ಎಲ್ಲ ಏನಾದ್ರು ಇದ್ರೆ ತಗೊಂಡ್ ಬನ್ನಿ, ತಿಂದ್ಕೊಂಡ್ ಬರ್ಲಿಕ್ಕೆ ಕೂಡ. ಯಾಕಂದ್ರೆ ಏನು ಸಿಗೋದಿಲ್ಲ ನಿಮಗೆ ಬರ್ತಾ ರೋಡ್ ಅಲ್ಲಿ ಸಿಗುವಂತದಂದ್ರೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಸೊ ಕಬ್ರಿ ವಾರ್ ರೆಸಾರ್ಟ್ ಅಂತ ಮಾತ್ರ. ನಾನು ಇಲ್ಲಿ ಇವತ್ತು ಆಕ್ಚುಲಿ ಹೈಯೆಸ್ಟ್ ನನ್ನ ಲೈಫ್ ಅಲ್ಲೇ ದುಡ್ಡು ಕೊಟ್ಟು ತಿಂದಿರೋ ಅಂತ ಇಡ್ಲಿ ವಡೆ 180 ರೂಪಾಯಿ ಆಯ್ತು ಒಂದು ಪ್ಲೇಟ್ ಇಡ್ಲಿ ವಡೆಗೆ. ಸೊ ಅಫ್ಕೋರ್ಸ್ ಯಾಕೆಂದ್ರೆ ಹೇಳಲಿಕ್ಕೆ ಆಗಲ್ಲ, ನಾವು ದುಡ್ಡಿನ ಬೆಲೆ ಬರಲ್ಲ ಇಲ್ಲಿ, ಯಾಕಂದ್ರೆ ಅವ್ರ ಪಾಪ ತುಂಬಾ ದೂರದಿಂದ ತಂದು ಮಾಡ್ತಾರೆ ಬಿಡಿ, ಬಟ್ ತುಂಬಾನೇ ಕಾಸ್ಟ್ಲಿ. ಒಂದು ಕಾಫಿ 80 ರೂಪಾಯಿ, ಒಂದು ಇಡ್ಲಿ ವಡೆ ಬಂದ್ಬಿಟ್ಟು 170 ರೂಪಾಯಿ. ಸೊ ಬಟ್ ಸೀನರೀಸ್ ಮಾತ್ರ ಅದ್ಭುತವಾಗಿದೆ. ದಾವ್ಕಿ ಹೋಗೋಣ, ಅಲ್ಲಿ ಹೇಗಿದೆ ಅಂತ ನೋಡೋಣಂತೆ. ಜಸ್ಟ್ ಅನ್ ಇಂಟ್ರೊಡಕ್ಷನ್ ಅಂತಂದ್ರೆ ದಾವ್ಕಿ ಬಗ್ಗೆ ತುಂಬಾ ಕ್ರಿಸ್ಟಲ್ ಕ್ಲಿಯರ್, ತುಂಬಾ ಕ್ರಿಸ್ಟಲ್ ಕ್ಲಿಯರ್ ಆಗಿರುವಂತ ವಾಟರ್ ಇದೆ. ಸೊ ಆಲ್ರೆಡಿ ನೀವೆಲ್ಲ ನೋಡಿರ್ತೀರಾ. ನನ್ನ ಒಂದು ಪಾಯಿಂಟ್ ಆಫ್ ವ್ಯೂ ಇಂದ ಈ ಒಂದು ದಾವ್ಕಿನ ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ. ಫೈನಲಿ ಮೋಸ್ಟ್ ಎಕ್ಸೈಟ್ಮೆಂಟ್ ಪ್ಲೇಸ್ ದಾವ್ಕಿ ಹತ್ರ ಬಂದಿದ್ದೇನೆ. ಈ ಪ್ಲೇಸ್ ಆಕ್ಚುಲಿ ಬಂದ್ಬಿಟ್ಟು ಏನಕ್ಕೆ ಅಷ್ಟೊಂದು ಎಕ್ಸೈಟ್ಮೆಂಟ್ ಆಗಿದ್ದೀನಿ ಅಂದ್ರೆ, ಇಂಡಿಯಾ ಬಾರ್ಡರ್ಸ್ ತುಂಬಾನೇ ಸ್ಪೆಷಲ್. ಇಲ್ಲಿ ಬಂದಿದ್ದೇನೆ ದಾವ್ಕಿ ಹತ್ರ. ಈ ಕಡೆ ಏನ್ ನೋಡ್ತಾ ಇದ್ರೆ ಈ ರೋಡ್, ಈಗ ನಾನು ನಿಂತಿರೋ ರೋಡ್ ಬಂದ್ಬಿಟ್ಟು ಇಂಡಿಯಾ, ಅಲ್ಲಿ ಬಾಂಗ್ಲಾದೇಶ ಇದೆ. ಸೊ ಇನ್ನೊಂದು 5 ನಿಮಿಷ ನನ್ನ ಒಂದು ವ್ಯೂ ಅಲ್ಲಿ ನೀವು ನೋಡ್ತೀರಾ. ಸೊ ನನ್ನ ಜೊತೆ ರೆಹಮಾನ್ ಅಂತ ಹೇಳ್ಬಿಟ್ಟು ಟೂರಿಸ್ಟ್ ಗೈಡ್ ಇದಾರೆ. ಸೊ ಇವ್ರು ಈಗ ನನ್ನ ಅಲ್ಲಿ ಬೋಟಿಂಗ್ ಎಲ್ಲ ಹೆಲ್ಪ್ ಮಾಡ್ತಾ ಇದಾರೆ. ಸೊ ಬನ್ನಿ ಮೋಸ್ಟ್ ಕ್ಲಿಯರ್ ವಾಟರ್ ಗೆ ಕರ್ಕೊಂಡು ಹೋಗೋಣ ಅಂತ ಎಲ್ಲರನ್ನು ಕೂಡ. ಅದಕ್ಕೂ ಮುಂಚೆ ಒಂದು ಡ್ರೋನ್ ಶಾಟ್ ನೋಡ್ಕೊಂಡ್ಬಿಟ್ಟು ಬನ್ನಿ. ಸೊ ಈಗ ನಾವು ಹೋಗ್ತೀರಾ ಅಂತ ರಿವರ್ ಬಂದ್ಬಿಟ್ಟು ಉಮ್ಘಾಟ್ ರಿವರ್. ಭಯ ಉಮ್ಗಾನ್ ಮತ್ತೆ ಪ್ರೊನೌನ್ಸಿಯೇಷನ್ ತಪ್ಪಾಗ್ತದೆ, ಕ್ಷಮೆ ಇರಲಿ. ವಾಟರ್ ಮಾತ್ರ ನೋಡಿ ಮೇಲಿಂದ ನೋಡ್ತಾ ಇರಲ್ಲ ಹೆಂಗಿದೆ ಅಂತ, ಫುಲ್ ಕ್ರಿಸ್ಟಲ್ ಕ್ಲಿಯರ್ ವಾಟರ್. ಸೊ ಈ ಕಡೆ ಇರೋದು ಬಂದ್ಬಿಟ್ಟು ಕಾಸಿ ಹಿಲ್ಲು, ಈ ಕಡೆ ಬಂದ್ಬಿಟ್ಟು ಜಂಟಿ ಹಿಲ್ಲು. ಸೊ ಈ ಎರಡರ ಮಧ್ಯದಲ್ಲಿ ಈಗ ನಮ್ಮ ಬೋಟಿಂಗ್ ಹೋಗ್ತಾ ಇರೋದು. ನೀವು ನಾನು ಟ್ರಾವೆಲ್ ಮಾಡಿದ್ದು ನೋಡಿರಿ, ಕಾರಲ್ಲಿ ಮಾಡಿದೆ, ಫ್ಲೈಟಲ್ಲಿ ಮಾಡಿದೆ, ಈಗ ಬಂದ್ಬಿಟ್ಟು ತೆಪ್ಪದಲ್ಲಿ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನನಗೆ ನಂಬಲಿಕ್ಕೆ ಆಗ್ತಲ್ಲ ಇದೊಂದು ಕನಸ ಅಂತೇಳಿ, ಯಾಕಂದರೆ ಕೆಳಗಡೆ ಅಷ್ಟೊಂದು ಪರಿಶುದ್ಧವಾದ ನೀರು, ಸೊ ಮೇಲ್ಗಡೆ ತುಂಬ ಹಚ್ಚ ಹಸಿರಾದ ಬೆಟ್ಟಗಳು, ಇದನ್ನೆಲ್ಲ ನೋಡ್ತಾ ಇದ್ರೆ ನನಗೆ ನಿಜನ ಅಥವಾ ಕನಸ ಅಂತೇಳಿ ಇನ್ನೂ ಕೂಡ ಗೊತ್ತಾಗ್ತಾ ಇಲ್ಲ. ಸೊ ಈ ದಾವ್ಕಿಯಲ್ಲಿ ಇರುವಂಥವ್ರು ಆ್ಯಕ್ಚುಲಿ ಜನ ಬಂದ್ಬಿಟ್ಟು ಒಂದು 3 ರೀತಿಯಲ್ಲಿ ಕೆಲಸ ಮಾಡ್ತಾರೆ. ಒಂದು ಯೂಶಲಿ ಏನು ಅಂತಂದ್ರೆ ಈ ಬೋಟ್ನ ರೆಡಿ ಮಾಡ್ತಾರಲ್ಲ ಆ ಥರದ ಒಂದು ಜನ. ನೆಕ್ಸ್ಟ್ ಕೆಲಸ ಬಂದ್ಬಿಟ್ಟು ಏನು ಅಂತಂದ್ರೆ ಈ ಬೋಟ್ನ ಓಡಿಸೋ ಅಂಥವ್ರು. ಇನ್ನು ಒಂದು ಬಂದ್ಬಿಟ್ಟು ಈ ಥರ ಫಿಶಿಂಗ್ ಮಾಡೋವಂಥವ್ರು. ಸೊ ಇದು 3 ಇಲ್ಲಿನ ಒಂದು ಮೇನ್ ಜೀವನೋದ್ಧಾರ ಮಾಡ್ಲಿಕ್ಕೆ ಬೇಕಾಗಿರುವಂಥ ಕೆಲಸಗಳು ಅವರು ಇಲ್ಲಿ ಮಾಡೋದು.
ಸೊ ನೀವೆಲ್ಲ ಮನೆಯಲ್ಲಿ ಏನಾದ್ರು ತಣ್ಣಗೆ ಮಾಡ್ಬೇಕಂದ್ರೆ ಏನ್ ಮಾಡ್ತೀರಾ ಹೇಳಿ? ಎಲ್ಲವನ್ನು ಫ್ರಿಡ್ಜ್ ಅಲ್ಲಿ ಇಡ್ತೀರಾ ಸ್ಟೋರ್ ಮಾಡ್ಲಿಕ್ಕೆ? ಇಲ್ಲೆಲ್ಲ ನೋಡಿ ಈ ತರ ಕೂಡ ಸ್ಟೋರ್ ಮಾಡ್ಬಿಟ್ಟು ನೀರಲ್ಲೇ ಸ್ಟೋರ್ ಮಾಡ್ಬಿಟ್ಟು ಎಲ್ಲ ತಣ್ಣಗೆ ಮಾಡ್ತಾರೆ. ಫುಲ್ ಮಳೆನೇ ಸ್ಟಾರ್ಟ್ ಆಗ್ಬಿಟ್ಟು ಈಗ ನೀರಿಗೆ ಇಳಿದ್ಬಿಟ್ಟು ಅಥವಾ ಹೊರಗೆ ಯೋಚನೆ ಮಾಡ್ತಾರೆ. ವಾಟರ್ ಸ್ವಿಮ್ಮಿಂಗ್. ಸೂಪರ್ ಆಗಿತ್ತು. ಇಲ್ಲೆಲ್ಲ ಏನ್ ಕ್ಯಾಂಪ್ ಕಾಣಿಸ್ತದೆ, ಆ ಕ್ಯಾಂಪ್ ಅಲ್ಲಿ ಬಂದ್ಬಿಟ್ಟು ಆಕ್ಚುಲಿ 3000 rupees ಆಗುತ್ತೆ ಪರ್ 3 people ಆಕ್ಚುಲಿ. ಸೊ ಇದ್ರ ಜೊತೆ ನಿಮ್ಗೆ ಏನ್ ಸಿಗುತ್ತೆ ಅಂತಂದ್ರೆ ಬೋಟಿಂಗ್ ಕೂಡ ಫ್ರೀ ಸಿಗುತ್ತೆ. ಇಲ್ಲ ಅಂತ ನೀವು ಬೋಟಿಂಗ್ ಅಂದ್ರೆ 1000 rupees ಕೊಡ್ಬೇಕು ಸಪರೇಟ್ 1 hour ಗೆ ಅಂತ. 1 hour ಅಂದ್ರೆ 45 minutes ಬೋಟಿಂಗ್ ಪ್ಲಸ್ 15 minutes ಮಜಾ ಮಾಡ್ಲಿಕ್ಕೆ ಅಂತೇಳಿ. ಸೊ ಇಲ್ಲ ಅಂತಂದ್ರೆ ನಿಮ್ಗೆ ಈ ತರ ಏನಾದ್ರು ಟೆಂಟ್ ತಗೊಂಡಿದ್ದೀರಾ ಅಂತಂದ್ರೆ ಕ್ಯಾಂಪ್ ಏನೋ ಸೂಪರ್ ಆಗಿರುತ್ತೆ. ಪ್ಲಸ್ ವಾಶ್ರೂಮ್ ಕೂಡ ಇಲ್ಲೇ ಸಿಗುತ್ತೆ. ಈಗ ಬಾಂಗ್ಲಾದೇಶ್ ಬಾರ್ಡರ್ ಎಂಟ್ರಿ ಆಗ್ತಾ ಇದ್ದೇನೆ ಖುಷಿಯಲ್ಲಿ. ಸೊ ಇಲ್ಲಿರೋರೆಲ್ಲ ಬಾಂಗ್ಲಾದೇಶ ಪೀಪಲ್ ಆಕ್ಚುಲಿ. ಇಂಡಿಯನ್ಸ್ ಕೂಡ ಮಿಕ್ಸ್ ಆಗಿದ್ದಾರೆ. ಈಗ ನಾನು ಯಾವ ತರ ಅದೇ ರೀತಿ ಸೂಪರ್. ಈ ಕಡೆ ಇರೋದೆಲ್ಲ ಬಾಂಗ್ಲಾದೇಶ್, ಈ ಕಡೆ ಎಲ್ಲ ಇಂಡಿಯಾ. ಸೊ ಅಲ್ಲಿ ಕಾಣಿಸ್ತಿರೋದೆಲ್ಲ BSF ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ನಮ್ಮ ಇಂಡಿಯಾದವ್ರದ್ದು. ಈಗ ಆಕ್ಚುಲಿ ಬಂದ್ಬಿಟ್ಟು ನಾನು 0 ಲೈನ್ ಅಲ್ಲಿ ಇದ್ದೀನಿ. ಇರೋಂಥ ಲೈನ್ ಬಂದ್ಬಿಟ್ಟು 0 ಲೈನು. ಅಲ್ಲೆಲ್ಲ ಏನ್ ನೋಡ್ತಾ ಇರೋ ಅದೆಲ್ಲ ಬಾಂಗ್ಲಾದೇಶ್. ಡೌಕಿಯಲ್ಲಿ ಫುಲ್ ಎಂಜಾಯ್ ಮಾಡಿದ್ವಿ, ಮತ್ತೆ ಬಾಂಗ್ಲಾದೇಶ್ ಬಾರ್ಡರ್ ಕೂಡ ನೋಡಿದ್ವಿ. ಅಲ್ಲಿ ಆಕ್ಚುಲಿ ಹೇಳ್ಬೇಕಂದ್ರೆ ಇದು ಆಕ್ಚುಯಲ್ ಇಂಡಿಯಾ ಮತ್ತೆ ಬಾಂಗ್ಲಾದೇಶ್ ಬಾರ್ಡರ್. ನನಗಂತೂ ಸೂಪರ್ ಎಕ್ಸೈಟ್ಮೆಂಟ್ ಆಗಿದೆ. ಫುಲ್ ಎಲ್ಲ ಗೂಸ್ ಬಂಪ್ಸ್ ಕೂಡ ಬರ್ತಾ ಇದೆ. ಸೊ ಡೌಕಿಯಿಂದ ನೀವೇನಾದ್ರೂ ಏಷ್ಯಾಸ್ ಕ್ಲೀನೆಸ್ಟ್ ವಿಲೇಜ್ ಮ್ಯಾವ್ಲಿನ್ಗೆ ಹೋಗ್ತಾ ಇದೀರಾ ಅಂತಂದ್ರೆ ಇದೇ ರೂಟ್ ಅಲ್ಲಿ ಹೋಗೋದು. ಸೂಪರ್ ಆಗಿದೆ ನೋಡಿ ವ್ಯೂ ಮಾತ್ರ. ಸೊ ಈ ಒಂದು ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೇನೆ. ಇಷ್ಟ ಆಗಿದ್ರೆ ಗೊತ್ತಿದೆಯಲ್ಲ ಏನ್ ಮಾಡ್ಬೇಕು ಅಂತೇಳಿ. ಮಿಸ್ ಮಾಡಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಕಮೆಂಟ್ ಹಾಕಿ ಏನಕ್ಕೆ ಇಷ್ಟ ಆಯ್ತು ಅಂತ. ಇಷ್ಟ ಆಗ್ಲಿಲ್ಲ ಅಂದ್ರೂ ಕೂಡ ಡಿಸ್ಲೈಕ್ ಮಾಡಿ, ತೊಂದ್ರೆ ಇಲ್ಲ. ಡಿಸ್ಲೈಕ್ ಮಾಡ್ಬಿಟ್ಟು ಹೇಳಿ ಏನಕ್ಕೆ ಡಿಸ್ಲೈಕ್ ಮಾಡ್ತಾ ಇದೀನಿ ಅಂತ ಹೇಳ್ಬಿಟ್ಟು, ಆಯ್ತಾ? ಸೊ ಇದನ್ನ ಹೇಳ್ತಾ ಸೈನಿಂಗ್ ಆಫ್ ಫ್ರಮ್ ಇಂಡಿಯಾ. ಬಾಯ್, ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್. ಅಲ್ಲಿವರೆಗೂ ನನ್ನ ವ್ಲಾಗ್ ನೋಡ್ತಾ ಇರಿ, ಎಂಜಾಯ್ ಮಾಡ್ತಾ ಇರಿ. ಇದೇ ರೀತಿ ನಿಮ್ ವ್ಲಾಗ್ ತೋರಿಸ್ತಾರೆ.